ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವು ಇವತ್ತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಹೆಬ್ಬಾಳಟ್ಟಿ ಗ್ರಾಮಕ್ಕೆ ಬಂದಿದ್ದೇವೆ. ಇದು ಫಸ್ಟ್ ವರ್ಷದ ದ್ರಾಕ್ಷಿ ಪಡ ಶ್ರೀ ಲಕ್ಷ್ಮಣ ಹಟ್ಟಿ ಸರ್ ಅವರ ಒಂದು ಹೊಲಕ್ಕೆ ಬಂದಿದ್ದೇವೆ. ಅವರಿಗೆ ಪರಿಚಯ ಮಾಡ್ಕೊಳ್ಳೋಣ. ಮತ್ತು ಈ ದ್ರಾಕ್ಷಿ ಪೈಲಾ ವರ್ಷನೇ ಸುಮಾರು 2ನೇ ವರ್ಷ 3ನೇ ವರ್ಷ ದ್ರಾಕ್ಷಿ ಹೆಂಗೆ ಬರಬೇಕು ಹಂಗೆ ಮೊದಲನೇ ವರ್ಷಕ್ಕೆ ಬಂದಿದೆ. ಇದು ಬರಲಿಕ್ಕೆ ಏನು ಕಾರಣ ಅಂತೇಳಿ ಸರ್ಗೆ ನಾವು ಕೆಲವೊಂದು ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಲಕ್ಷ್ಮಣ್ ಎಸ್ ಹಟ್ಟಿ ಅಂತ. ಓಕೆ ಸರ್, ನಾವು ಅಲ್ವಿರೋನ್ ಆರ್ಗ್ಯಾನಿಕ್ಸ್ ಕಂಪ್ನಿಯಿಂದ ಬಂದಿದ್ದೀವಿ ರೀ. ನೀವು ನಮ್ಮ ಪ್ರಾಡಕ್ಟನ್ನು ಬಳಕೆ ಮಾಡಿದಿರಿ. ಬಳಕೆ ಮಾಡಿದ್ರೆ ಫಲಿತಾಂಶವಾಗಿ ಒಳ್ಳೆ ರೀತಿಯಿಂದ ನಿಮ್ಮ ದ್ರಾಕ್ಷಿ ಬೆಳೆ ಬಂದದ. ಅದಕ್ಕೆ ನಾವು ಯೂಟ್ಯೂಬ್ ಒಳಗಡೆ ರೆಕಾರ್ಡ್ ಮಾಡಿ ಎಲ್ಲ ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ಇದನ್ನು ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಶೂಟಿಂಗ್ ಮಾಡ್ಲಿಕ್ಕೆ ಬಂದಿದ್ದೀವಿ ರೀ. ನೀವು ನಮ್ಮ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಪ್ರಾಡಕ್ಟನ್ನು ಬಳಕೆ ಮಾಡಿದ್ರಿ. ಸಾಯಿಲ್ಮೇಟ್ ಪ್ರೋ, ರೀಬೂಸ್ಟರ್, ಕ್ಯಾಲ್ಸಿಬೋ, ಸುಪ್ರೀಮೋ, ಫಂಗೋ ಪ್ಲಸ್ ಇವೆಲ್ಲ ಬಳಕೆ ಮಾಡಿದ್ರಿ ಸರ್. ಇವೆಲ್ಲ ಬಳಕೆ ಮಾಡಿದ್ರಿಂದ ನಿಮಗೆ ಏನು ಬದಲಾವಣೆ ಕಂಡಿದ್ರಿ ದ್ರಾಕ್ಷಿ ಒಳಗೆ? ಅಂದ್ರೆ ನಿಮಗೆ ರಿಸಲ್ಟ್ ಚೆನ್ನಾಗಿ ಬಂದಿದ್ರಿ? ರಿಸಲ್ಟ್ ಒಂದು ಫಸ್ಟ್ ಕ್ಲಾಸ್ ಬಂದ ಸರ್. ಫಸ್ಟ್ ಕ್ಲಾಸ್ ಬಂದ ಸರ್. ಓಕೆ ಸರಿ. ಇವರು ಪವನ್ ಸರ್ ನಿಮಗೆ ದ್ರಾಕ್ಷಿ ಮಿಸ್ತ್ರಿ ಇಂದ ಮೇಂಟೈನ್ ಮಾಡ್ತಾರೆ ಹೌದಲ್ಲ? ಇವರಿಂದ ನಮಗೆ ಇದು ಬೆಳೆ ಇಷ್ಟೊಂದು ಬರ್ಬೇಕಾದ್ರೆ ಇವರೇ ಮೇನ್ ಕಾರಣ. ಅಂದ್ರೆ ಟೋಟಲ್ ಮೇಂಟೆನೆನ್ಸ್ ಎಲ್ಲ ಇವರೇ ನಿಮಗೆ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ಹಾಂ ಸರ್. ಕರ್ದಾಗೆ ಅಂತ ಸರ್, ರಾತ್ರಿ ಕರೆದು ಬರ್ತಾರೆ ಸರ್. ಅದೇ ನಮಗೆ ಭಾಳ ಪುಣ್ಯ ಸರ್. ಹಾಂ. ಓಕೆ, ಅಂದ್ರೆ ಸರ್ವಿಸ್ ಚಲೋ ಕೊಟ್ಟಿದ್ದಾರೆ. ಸರ್ವಿಸ್ ಚಲೋ ಕೊಟ್ಟಾರೆ ಸರ್. ಅಂದ್ರೆ ಈ ತರ ದ್ರಾಕ್ಷಿ ಬರ್ಲಿಕ್ಕೆಲ್ಲ ಮೇನ್ ಕಾರಣ ಇವರೇ ಸರ್ಗೆ. ಪವನ್ ಬಬಲೇಶ್ವರ ಸರ್ ಅಂತ ಹೇಳಿ ಚಿಕ್ಕಲಿಕ್ಕಿ ಊರು ಸರ್. ಚಿಕ್ಕಲಿಕ್ಕಿ ಊರು. ವೀಕ್ಷಕರೇ, ಇವರು ಫಸ್ಟ್ ವರ್ಷ ದ್ರಾಕ್ಷಿ ಹಚ್ಚಿದ್ರಿಂದ ವೀಕ್ಷಕರೇ ಇದು ಫಸ್ಟ್ ವರ್ಷ ದ್ರಾಕ್ಷಿ ಬೆಳೆ ಇದೆ. ಹೊಸದ್ ಮಾಡೋಣನ್ರಿ. ಫಸ್ಟ್ ವರ್ಷ ದ್ರಾಕ್ಷಿ ಬೆಳೆ ಇದೆ. ಸರು ವೃತ್ತಿಯಿಂದ ಆರಕ್ಷಕರಿದ್ದಾರೆ, ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ ಕೆಲಸ ಮಾಡ್ತಾರೆ. ಹೆಚ್ಚಾಗಿ ದ್ರಾಕ್ಷಿ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಅದಕ್ಕೆ ಅವ್ರ ಬದಲಾಗಿ ಏನು ಪವನ್ ಬಬಲೇಶ್ವರ್ ಅವರಿಗೆ ಏನು ನಿಯೋಜಿಸಿದ್ರು ಅವರಿಗೆ ನಾವು ಹೆಚ್ಚಿಗೆ ಕ್ವಶನ್ ಕೇಳೋಣಂತೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೊಲ ನೀವೇ ಮೇಂಟೈನ್ ಮಾಡ್ತಾರೆ ಸರ್? ಹೌದು ಸರ್. ಸ್ಟಾರ್ಟಿಂಗ್ ಡಾಗ್ರೇಜ್ ಅಗಿ ಹಚ್ಚಿದಾನ ಹಿಡ್ಕೊಂಡು ಕಡ್ಡಿ ತಯಾರು ಮಾಡಿಸೋದು ಬಂತ್ರಿ. ಈ ಟೈಪ್ ಮಾಲ್ ತರಿಸೋದು ಬಿಟ್ಟು ಟೋಟಲ್ದಾಗೆ ಮಾಡ್ಕೊತ ಬಂದೇವ್ರಿ. ಸ್ಟಾರ್ಟಿಂಗ್ ಹಿಡ್ಕೊಂಡು ಸರ್ ಹೇಳಿದಾರೆ, ನಾ ಯಾವ ಟೈಪ್ ಹೇಳ್ತೀನಿ ಆ ಟೈಪ್ ನೀವು ಮಾಡಿದ್ರಿ ಅಂದ್ರೆ ನಿಮ್ಗೆ ಎಷ್ಟು ಯಾವ ರೀತಿ ಮಾಲ್ ತೆಗೆದುಕೊಡ್ಬೇಕು ಅದು ನನ್ನ ಜವಾಬ್ದಾರಿ ರೀ, ನಾ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ಟಾರ್ಟಿಂಗ್ ಹಿಡ್ಕೊಂಡು ಇದಕ್ಕೆ ಆರ್ಗ್ಯಾನಿಕ್ ಮಾಡಿಸ್ಕೊಡ್ತು ಬಂದೇವ್ರಿ. ಆರ್ಗ್ಯಾನಿಕ್ಸ್ ಮಾಡಿಸೋದ್ರಿಂದ ಏನಲ್ಲತ್ರಿ, ಕಡ್ಡಿ ಸಂಖ್ಯೆಯನ್ನು ಯಾವ ನಮೂನಿ ಬೇಕು ಆ ನಮೂನಿ ಜಬರ್ದಸ್ತ್ ಕಡ್ಡಿ ಸಂಖ್ಯೆ ಬೆಳೆಸಿದೇವ್ರಿ. ಯಾಕಂದ್ರೆ ಪ್ರತಿಯೊಂದೂ 4 ಒಂದು ಹಿಂಗೆ ಸೆಂಡ ಹೊಡೆದು ಮಾಡಿ ಕಡ್ಡಿ ಸಂಖ್ಯೆ ದಟ್ ಮಾಡ್ಕೊಂಡು ಕಡ್ಡಿ ಮೆಚುರಿಟಿ ಮಾಡ್ಕೊಂಡು ಆ ಟೈಪ್ ಸ್ಟಾರ್ಟಿಂಗ್ದಾಗೆ ಹೊಸ ಪ್ಲಾಟ್ ಐತಂದ್ರು ಈ ನಮೂನಿ ಕಡ್ಡಿ ಮೆಚುರಿಟಿ ಮಾಡ್ಕೊಂಡೇವ್ರಿ. ಕಡ್ಡಿ ಮೆಚುರಿಟಿ ಮಾಡ್ಕೊಂಡು ಅಕ್ಟೋಬರ್ದಾಗ ಕಡಿಂಗ್ ಸ್ಟಾರ್ಟ್ ಮಾಡಿದೇವ್ರಿ. ಅದ್ರಲ್ಲ ಅಕ್ಟೋಬರ್ದಾಗ ಕಡಿಂಗ್ ಮಾಡಿಸಿಂದ ಏನು ಹೂ ಹೊರಗೆ ಬೀಳ್ತಿರ್ತಲ್ರಿ, ಅವ ಸ್ಟಾರ್ಟಿಂಗ್ದಾಗ ನಾವು ಸಾಯಿಲ್ಮೇಟ್ ಪ್ರೋ ಕೊಟ್ಟೇವ್ರಿ. ಇದಕ್ಕೆ ರೂಟ್ ಡೆವಲಪ್ಮೆಂಟ್ ಅಂದ್ರೆ 3 ತಿಂಗಳ ತನಕ ರೂಟ್ ಸ್ಟಾಪ್ ಆಗಬಾರ್ದು ಅಂತ ಹೇಳ್ರಿ ಸಾಯಿಲ್ಮೇಟ್ ಕೊಟ್ಟೇವ್ರಿ. ಅದ್ರಾಗ ಅಪ್ಟೇಕ್ ಇರ್ತೈತ್ರಿ. ಅಪ್ಟೇಕ್ನು ಅಲ್ಲಿ ಆಮೇಲೆ ರೂಟ್ ಡೆವಲಪ್ಮೆಂಟು ಆಲಿಕ್ಕಿಸಿದ್ರೆ ನಾವು ಸಾಯಿಲ್ಮೇಟ್ ಕೊಟ್ಟ ಮುಂದೆ ಏನತ್ರಲ್ಲ ರೀಬೂಸ್ಟ್ರ ಕ್ಯಾಲ್ಸಿಯೋ ಪ್ಲಸ್ ಡ್ರಿಪ್ಪಿ ಕೊಡಿಸಿದೇವ್ರಿ. ಹೂ ಹೊರಗೆ ಬೀಳುವ ಹೊತ್ನ್ಯಾಗ ಹೂ ಕರಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೂ ಹೊರಗೆ ಇಡ್ಕೊಂಡವ್ರಿ. ಕೆನಪಿ ಸಂಬಂಧ ಏನತ್ತಲ್ಲ ಸುಪ್ರೀಮೋ ಕೊಟ್ಟಿದ್ದೇವ್ರಿ. ಇದಕ್ಕೆ ಸುಪ್ರೀಮೋ ಕೊಟ್ಟೇವ್ರಿ. ಫಸ್ಟ್ನೇ ವರ್ಷದ ಬೆಳಿನ ಐತ್ರಿ ಅದ ಈ ನಮೂನಿ ಲೋಡ್ ಐತ್ರಿ ಪ್ಲಾಟ್. ಮತ್ತು ಇನ್ನೊಂದು ಏನ್ರಿ, ನಾವು ಅದ್ರ ಜಾಸ್ತಿ ಯೂಸ್ ಮಾಡಿಸೋದ್ರಿಂದ ಎಲಿ ಕ್ವಾಲಿಟಿನ ಏನತ್ತಲ್ಲ ಸಿಕ್ಕಾಪಟ್ಟಿ ದಿಪ್ ಬರ್ತೈತ್ರಿ. ಸಿಕ್ಕಾಪಟ್ಟಿ ದಿಪ್ ಬರೋದ್ರಿಂದ ಏನೈತ್ರಿ, ದವನಿ ರೋಗ ಅಂತೂ ನಮ್ಗೆ ಒಂದು ಎಲಿಗೆ ಕಂಡಿಲ್ಲ ಈ ಪ್ಲಾಟ್ದಾಗ. ಬರೋಬರ್ ಟೋಟಲ್ ಈ ಪ್ಲಾಟ್ ಕಟಿಂಗ್ ಬತ್ರಿ. ಇನ್ನು 20 ದಿನದಾಗ ಕಟಿಂಗ್ ಆಕೈತ್ರಿ. 20 ದಿನದಾಗ ಕಟಿಂಗ್ ಆಗೈತಿ ಅಂದ್ರೆ ಒಂದು ಎಲಿಗೆ ದವನಿ ಅಂತ ರೋಗ ಕಂಡೇ ಇಲ್ರಿ ನಮಗೆ. ನಾರ್ಮಲ್ ಏನು 1-2 ಸ್ಪ್ರೇ ಕೊಡಬೇಕು ಅಷ್ಟೇ ಕೊಟ್ಟೇವ್ರಿ. ಅದ್ರ ಬಿಟ್ಟರೆ ಸ್ವಲ್ಪ ಜಾಸ್ತಿ ಟಾನಿಕ ಯೂಸ್ ಮಾಡೇವ್ರಿ. ಹಿಂಗಾಗಿ ಏನಂದ್ರೆ ಪ್ಲಾಟ್ ಹೆಲ್ದಿನೂ ಐತ್ರಿ, ಆಮೇಲೆ ಮಾಲ್ ಕ್ವಾಲಿಟಿನೂ ಐತ್ರಿ. ಈಗ ಎಷ್ಟಾದ್ರಿ 100-2 ದಿವಸನ ಆಗೈತ್ರಿ. ಮಾಲ್ನ್ಯಾಗ ಏನಂತಾರಲ್ಲ ಪಲ್ಪ್ ಸಕ್ಕರೆ ನೋಡ್ಬೋದ್ರಿ ನೀವು. ಮಾಲ್ 2 ಪಲ್ಪ್ ಐತಂತ್ರಿ. ಈ 102 ದಿವಸ ಆದ್ರೂ ರೀ 20 ತನಕ ಶುಗರ್ ಐತ್ರಿ. ಈಗ 18ರಿಂದ 20 ತನಕ ಶುಗರ್ ಐತ್ರಿ. ಮ್ಯಾಕ್ಸಿಮಮ್ ಅಂದ್ರೆ 110 ಹಿಡ್ಕೊಂಡು ಮ್ಯಾಲೆ ಆ ಟೈಪ್ ಶುಗರ್ ಅಲ್ಲಿಗೆ ಹೋಗ್ಬೇಕಾರೆ ರೀ. ಬಟ್ ಇವಾಗಲೇ 2 ಶುಗರ್ ಐತ್ರಿ. ಮಾಲ್ ಅದೇ ರೀತಿ ಕ್ವಾಲಿಟಿನೂ ಐತ್ರಿ. ಮುಂದೆ ಏನೈತ್ರಿ, ಹೊಸ ಪ್ಲಾಟ್ ಐತ್ರಿ. ಹೊಸ ಪ್ಲಾಟ್ನಾಗ ಆದ್ರೆ 10 ಎಸ್ದಾಗ ತೆಗೆದವ್ರಿ. ಮಾಲ್ ಕ್ವಾಲಿಟಿನೂ ಹಂಗೆ ಮಾಡ್ಯಾವ್ರಿ. ವೀಕ್ಷಕರು ನೀವು ನೋಡ್ಬೋದು, ಸ್ವಲ್ಪ ಬಡ್ಡಿ ವಿಡಿಯೋ ಮಾಡಿ ಸರ್. ಇದು ಮೊದಲನೇ ವರ್ಷದ ದ್ರಾಕ್ಷಿ. ಇವು ಬಡ್ಡಿ ಅಲ್ಲಿ ವಿಡಿಯೋ ಮಾಡ್ಲಿಕ್ಕತ್ತಾರ ನಿಮ್ಗೆ ಅಲ್ಲಿ ಕಾಣಿಸ್ತದೆ. ಇದು ಮಿನಿಮಮ್ 2ನೇ ವರ್ಷದ್ದು 3ನೇ ವರ್ಷದ್ದು ಬೆಳೆ ಇದ್ದಂಗೆ ಗಿಡ ಕಾಣಿಸ್ತದೆ. ಇದಕ್ಕೆ ಏನು ಕಾರಣಪ್ಪ ಅಂದರೆ, ಒಂದನೇದು ಸರ್ ಕೂಡ ಪವನ್ ಸರ್ ಹೇಗೆ ಹೇಳಿದ್ದಾರೆ ಆ ರೀತಿ ಖರ್ಚು ಮಾಡಿದ್ದಾರೆ. ಮತ್ತು ಇದಕ್ಕೆ ರಾಸಾಯನಿಕ ಜೊತೆಗೇ ನಮ್ಮ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿಯ ಕೆಲವು ಜರ್ಮನ್ ಟೆಕ್ನಾಲಜಿ ಪ್ರಾಡಕ್ಟ್ ಬಡ್ಡಿಗೆ ಟೋಟಲಿ ಬಿಡಿಸಿದ್ರು. ಮತ್ತು ಮ್ಯಾಲ್ ಸ್ಪ್ರೇ ಕೂಡ ತೊಗೊಂಡ್ರು. ಅದರ ಫಲಿತಾಂಶವಾಗಿ ಅದ್ಭುತವಾದಂಥ ರಿಸಲ್ಟು ನಾನೇ ಆಶ್ಚರ್ಯ ಆಗಿನಿ. ಯಾಕಂದ್ರೆ 1ನೇ ವರ್ಷದ ಬೆಳೆ ಇಷ್ಟು ಚೆನ್ನಾಗಿ ಬಂದಿರ್ತಾರೆ. ಖರೆ ಅಂದ್ರೆ 1ನೇ ವರ್ಷಕ್ಕೆಲ್ಲ ಕೂಡ ಇಷ್ಟಿಷ್ಟು ತೆಳಗಿರ್ತಾರೆ ಬಡ್ಡಿ. ಇದು 2ನೇ ವರ್ಷ ಅಥವಾ 3ನೇ ವರ್ಷದ ಥರ ನಿಮಗೆ ಬೆಳೆ ಎಲ್ಲ ಕಾಣಿಸ್ತದೆ. ಸರ್ ಏನು ಜಾಸ್ತಿ ರೋಗ ಅಟ್ಯಾಕ್ ಆಗಿಲ್ರಿ? ರೋಗ ಏನೂ ಇಲ್ರಿ. ಒಂದು ದವನಿ ಕಾಡಿಲ್ರಿ, ಒಂದು ಬುರಿ ಜಾಸ್ತಿ ಕಾಡಿಲ್ರಿ, ಒಂದು ಕೊಳೆ ರೋಗನೂ ಕಾಡಿಲ್ರಿ. ಆಮೇಲೆ ಏನೈತಿ ಉಳ್ಕಿದೀವಿ ತ್ರಿಪ್ಸ್ ಅಂದ್ರೂ ಸನೇದಾಗ ಆದಿಲ್ರಿ. ಭಾಳ ಆದ್ರೆ ಒಂದು
2 ತಂದಲ್ಲಿ ನಮಗೆ ಕಾಣಿಸ್ಲತ್ತಿತ್ತು ರೀ. ಬಟ್ ಅವು ಒಂದು ಕವರ್ದಾಗೆ ಐತ್ರಿ. ಹಾಂ ಅಂದ್ರೆ ಇನ್ನೊಂದು ಏನು ಇದಕ್ಕೆ ವ್ಯತ್ಯಾಸ ಆಗೈತೆ ಅಂದ್ರೆ ರೀ ಎಲಿ ಕ್ವಾಲಿಟಿ ಭಾಳ ಬರ್ತೈತೆ ರೀ. ಎಲಿ ಕ್ವಾಲಿಟಿ ಬರೋದ್ರಿಂದ ರೋಗ ಭಾಳ ಕಂಟ್ರೋಲ್ ಇರ್ತೈತೆ ನಮಗೆ. ಆಮೇಲೆ ಈಗ ಒಂದು ಕ್ವಶನ್ ರೀ ನಮಗೆ, 1ನೇ ವರ್ಷ ಯಾರೇ ದ್ರಾಕ್ಷಿ ಹಚ್ಚಿದ್ರು ಅಂದಾಜು ಎಷ್ಟು ಟನ್ ಮನಕ್ಕೆ ಬರ್ಬೋದು? ಇವ್ರಷ್ಟು ಟನ್ ಸ್ವಲ್ಪ ಹೆಚ್ಚಿ ಬರ್ತದೆ ಅನಿಸ್ತೈತಿ. ಹೆಂಗೈತೆ ರೀ, 1ನೇ ವರ್ಷ ದ್ರಾಕ್ಷಿ ಹಚ್ಚಿದವ್ರದ್ದೆಲ್ಲ ಏನಾಗೈತೆ ರೀ, ವಿಶೇಷ 75% ಪಡ ಫೇಲ್ ಆಗುವಂಥ ಚಾನ್ಸಸ್ ಇರ್ತಾವೆ ರೀ. ಯಾಕೆ ಫೇಲ್ ಆಕಾರ ರೈತರು ಅದ್ರೊಳಗೆ ಟ್ಯಾಲೆಂಟ್ ಇದ್ದ ಮಾಡ್ಕೊಂಡ್ರಂದ್ರೆ 1ನೇ ವರ್ಷ ಪಡ ಬೆಳಿತೈತಿ ರೀ. ಏನು ಮಾಡ್ತಾರೆ ರೀ, ಸರಿಯಾಗಿ ಟೈಮ್ಗೆ ಅದಕ್ಕೆ ಏನು ಕೊಡ್ಬೇಕು ಫುಡ್ ಕೊಟ್ಟಾಗ ಕರೆಕ್ಟಾಗಿ ಕಡ್ಡಿ ಮೆಚುರಿಟಿ ಮಾಡ್ಕೊಳ್ಳಲ್ಲ. ಇದ್ರದ್ದು ಇನ್ನೊಂದು ಏನು ವ್ಯತ್ಯಾಸ ಸಿಕ್ಕಿರ್ತೈತೆ ಅಂದ್ರೆ ರೀ, ಕಡ್ಡಿ ಮೆಚುರಿಟಿ ಆಗಲಿ ಫಸ್ಟಿಗೆ ಕಡ್ಡಿ ಹಾಕೋದು ಬಂದಿದ್ದ ದೌಡ್ ಮೆಚುರಿಟಿ ಹಾಕೋದು ಬಂದಿರ್ತೈತೆ ರೀ. ತುದಿ ಕಡ್ಡಿ ಯಾವುದು ಮೆಚುರಿಟಿ ಹಾಕಿರಂಗಿಲ್ಲ. ಆ ಮೆಚುರಿಟಿ ಆಗಲಾರ್ದಂಗೆ ಕಡ್ಡಿ ಏನು ಮಾಡಿಬಿಡ್ತಾರೆ, ಹಾಗೆ ಬಿಟ್ಟಿರ್ತಾರೆ. ಸರಿಯಾಗಿ ಗರ್ಭ ನಿಂತಿರಂಗಿಲ್ಲ. ಹೂವು ಬರುವತ್ನ್ಯಾಗ ಕಡಿಮೆ ಹೂವು 99% ಏನೈತಿಲ್ಲ ಭಾಳ ಸಣ್ಣ ಹೂವು ಬರುವಂಥ ಚಾನ್ಸಸ್ ಇರ್ತೈತೆ ರೀ. ಅಂಥ ಹೂವನ್ನ ಉಳಿಸ್ಕೊಳಂಗಿಲ್ಲ ರೈತರು. ಉಳಿಸ್ಕೊಳ್ಳಾರ್ದಕ್ಕೆ ಏನಾಗೈತೆ ರೀ, ಹೂವು ಒಟ್ಟು ಕರಿ ಹೋಗಿಬಿಡ್ತಾವೆ. ಒಂದು ಅದ್ರೊಳಗೆ ಏನೈತೆ ರೀ, ಸ್ವಲ್ಪ ರೈತರು ಇರ್ತಾರೆ, ಯಾಕಂದ್ರೆ ಹಿಂದೆ ಎಕ್ಸ್ಪೀರಿಯನ್ಸ್ ಇದ್ದವ್ರು ಇದ್ರಂದ್ರೆ ಏನೋ ಮಾಡಿಸಿ ಉಳಿಸ್ಕೊಂಡು ಪ್ಲಾಟ್ಗಳು ಎಂಡಿ ತರ್ತಾರೆ ಅವ್ರು ಎಷ್ಟಾಗಿ ಬೆಳಿಲಿಕ್ಕಂತ ಯಕ್ಷಂದ ಅಷ್ಟು ಅದ್ರ ಖರ್ಚರಿ ಆಲೆ ತೆಗ್ಸಂದು ಬೆಳೆಯುವಂಗೆ ಹಿಂಗೆ ಲೆಕ್ಕಕ್ಕೆ ಇರ್ತೈತಿ. ಬಟ್ ಆದ್ರೆ ಏನೈತಿಲ್ಲ, ಸ್ಟಾರ್ಟಿಂಗ್ ನಾವು ಕಡ್ಡಿ ಎಬ್ಸೋದು ಫುಲ್ ಫಾಸ್ಟ್ ಎಬ್ಸ್ತೇವೆ. ಕಡ್ಡಿ ಆಟ ಫಾಸ್ಟ್ ಎಬ್ಸಿ ದೌಡ್ ಕಡ್ಡಿ ಆಟ ಮೆಚುರಿಟಿ ಮಾಡಿದೇವ್ರಲ್ಲ, ಅದ್ರ ಮೇಲೆ ಏನೈತಿಲ್ಲ ನಮಗೆ ಹೂನು ಕರಗಲಿಲ್ಲ ರೀ. ಎಷ್ಟು ಗರ್ಭಿನ ಸಂಖ್ಯೆ ಬೇಕಲ್ಲ ಅಷ್ಟು ಗರ್ಭಿನ ಸಂಖ್ಯೆ ಬಂತ್ರಿ. ಕರೆಕ್ಟ್. ಅದ್ರ ಮೇಲೆ ಏನೈತಿಲ್ಲ ನಾವು ಇಷ್ಟು ಮಾಲ್ ಕ್ವಾಲಿಟಿ ತೆಗೆದೇವ್ರಿ. ಅಂದ್ರೆ ಬೇರೆದವ್ರದ್ದು 1ನೇ ವರ್ಷಕ್ಕೆ ಏನು ಬೆಳಿತಿದ್ರು ಅದಕ್ಕಿಂತ ಹೆಚ್ಚಿಗೆ ಬಂದದ್ದು. ಹೆಚ್ಚಿಗೆ ರೀ, ಎಲ್ಲಿದೇನ್ರಿ ಹೆಚ್ಚಿಗೆ ಬಂದದ್ದು. ಸರ್ ತಾವೆಲ್ಲ ರೈತರು ಏನು ಹೇಳಿ ಬಯಸ್ತಾರೆ? ನಮ್ಮ ಪ್ರಾಡಕ್ಟ್ ಚೆನ್ನಾಗವೆ, ಎಲ್ಲರೂ ಬಳಕೆ ಮಾಡ್ಬೋದಲ್ರಿ? ಹಾಂ ಮಾಡ್ಬೋದು ಸರ್, ಎಲ್ಲ ರೈತರು ಸೇರಿ ಇದನ್ನು ಮಾಡ್ಬೋದು ಈ ಥರ. ಎಲ್ಲ ದ್ರಾಕ್ಷಿ ಬೆಳೆಗಾರರಿಗೆ ಒಂದು ವಿನಂತಿ ಇದೆ, ಈ ವಿಡಿಯೋವನ್ನು ಚೆನ್ನಾಗಿ ನೋಡ್ರಿ, ತಿಳ್ಕೊರಿ. ಮತ್ತು ತಮಗೆ ದ್ರಾಕ್ಷಿ ಸಂಬಂಧಪಟ್ಟಂಥ ಏನೇ ಸಂಶಯಗಳಿತ್ತಂದ್ರೆ ಶ್ರೀ ಪವನ್ ಬಬಲೇಶ್ವರ ನೀವು ಸಂಪರ್ಕ ಮಾಡಬಹುದು. ಅವ್ರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಬರುತ್ತೆ. ಧನ್ಯವಾದಗಳು. ನಮಸ್ಕಾರ.